ತಾಲೂಕಿನ ಮುಸವತ್ತೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಾರ್ಷಿಕೋತ್ಸವ ಅತ್ಯಂತ ಆಕರ್ಷಣೀಯವಾಗಿ ಮೂಡಿಬಂದಿತು. ಇಡೀ ಗ್ರಾಮಸ್ಥರ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮ ಖಾಸಗಿ ಶಾಲೆಗಳನ್ನು ಮೀರಿಸುವಂತಿತ್ತು. ಶಾಲೆಯಲ್ಲಿನ 35ಕ್ಕೂ ಹೆಚ್ಚು ಮಕ್ಕಳು 25ಕ್ಕೂ ಹೆಚ್ಚು ವಿವಿಧ ಬಗೆಯ ಮನರಂಜನೆಯ ಕಾರ್ಯಕ್ರಮ ನೀಡಿ ಮೆಚ್ಚುಗೆ ಪಡೆದರು. ಶಾಲೆಯ ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಹಾಗೂ ಸಹ ಶಿಕ್ಷಕರ ನೇತೃತ್ವದಲ್ಲಿ ಮೂಡಿಬಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಗ್ರಾಮಸ್ಥರು ಮಕ್ಕಳ ಮೆಚ್ಚುಗೆಗೆ ಪಡೆದುಕೊಂಡರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉದ್ಯಮಿ ಕ್ರಷರ್ ಸುರೇಶ್ ಅವರು, ಇವತ್ತಿನ ದಿನದಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಭಾಗದ ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚು ಪ್ರತಿಭಾವಂತರು ಎಂಬುದು ವಾರ್ಷಿಕ ಪರೀಕ್ಷೆ ಫಲಿತಾಂಶದಲ್ಲಿ ಸಾಬೀತುಪಡಿಸಿಕೊಳ್ಳುತ್ತಿದೆ. ಮಕ್ಕಳ ಕಲಿಕೆ ಮುಂದಿನ ಭವಿಷ್ಯ ರೂಪಿಸಲು ಪೋಷಕರು ಹಾಗೂ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದರು. ಅದರಿಂದ ನೀವು ಜವಾಬ್ದಾರಿಕೆ ಏನು ಅಂದ್ರೆ ಮಕ್ಕಳು ವಿದ್ಯೆ ಕಲಿಸಿ ಬುದ್ಧಿವಂತ ಮಾಡೋದ್ರ ಜೊತೆಲಿ ನೀವು 4 ಸಂಸ್ಕಾರವನ್ನು ಕೂಡ ಕಲಿಸಿದ್ರೆ ಮಕ್ಕಳಿಗೆ ಅವ್ರು ಒಳ್ಳೆ ಪ್ರಜೆ ಆಯ್ತಾನೆ. ಇವತ್ತು ದೇಶ ಕಟ್ಟಂತ ಸಂದರ್ಭದಲ್ಲಿ ಹಿಂದೆ ನೋಡಿರ್ಬೋದು ನೀವು, ಸ್ವಾಮಿ ವಿವೇಕಾನಂದರು ಇಂಥ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅರ್ಧ ರೊಟ್ಟಿ ತಿನ್ಕಂಡು ಇವತ್ತು ದೇಶ ಕಟ್ಟಿದ್ದಾರೆ. ಇವತ್ತು ಅವರೆಲ್ಲ ಹೋರಾಟದ ಫಲವಾಗಿ ನಾವು ಇವತ್ತು ಮುಂದೆ ನಿಂತಿದ್ದೀವಿ. ಚನ್ನರಾಯಪಟ್ಟಣ ಕೆಎಂಎಫ್ನ ಉಪನಿರ್ದೇಶಕರಾದ ರಶ್ಮಿ ಮಾತನಾಡಿ, ಮಕ್ಕಳಲ್ಲಿ ಗುರಿ ಇರದಿದ್ದರೆ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದರೆ ಅಂದುಕೊಂಡ ಕೆಲಸ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಕಾರಣ ಈ ಮಟ್ಟಕ್ಕೆ ಮಕ್ಕಳಲ್ಲಿರ್ತಕ್ಕಂಥ ಪಠ್ಯೇತರ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಒಂದು ವೇದಿಕೆ ಕಲ್ಪಿಸಿ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸುವಂತ ಅವಕಾಶವನ್ನ ಕೊಟ್ಟಿರುವಂತದ್ದು ಬಹಳನೇ ಖುಷಿ ಕೊಡ್ತು. ಮಕ್ಕಳು ಓದ್ತಾರೆ, ಒಳ್ಳೆ ಅಂಕ ತಗೋತಾರೆ, ಒಳ್ಳೆ ಮಾರ್ಕ್ಸ್ ತಗೋತಾರೆ ಅಂತಂದ್ರೆ ಅದು ಒಂದ್ ರೀತಿ ಹೆಮ್ಮೆ. ಅಂದ್ರೆ ಆ ಮಕ್ಕಳು ಹಾಡೋದು, ಆಡೋದು, ನಲಿಯೋದು, ಕುಣಿಯೋದು ಇದನ್ನ ನೋಡೋದು ಇನ್ನೊಂದು ಖುಷಿ ಆಗುತ್ತೆ. ಗುರಿ ಅನ್ನೋದಿರ್ಬೇಕು. ಆ ಗುರಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ರೆ, ನಮ್ಮ ತಲೆಯಲ್ಲಿ ಅದು ಸ್ಪಷ್ಟವಾಗಿ ಇದ್ರೆ ನಾವು ಆ ಗುರಿ ಕಡೆ ನಡ್ಕೊಂಡು ಹೋಗಿ ಆದಷ್ಟು ಬೇಗ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ. ಇಲ್ಲಿ ಕುಟುಂಬದವ್ರ ಅಪ್ಪ ಅಮ್ಮ ಏನ್ ಹೇಳ್ತಿದ್ರಲ್ಲ, ಈಜ್ ಕಲ್ತ್ರೆ ನದಿ ದಾಟಿದ್ರೆ ಜೀವನ ಚೆನ್ನಾಗತ್ತೆ ಅಂತ, ಅದು ವಿದ್ಯೆ. ಎಲ್ರೂ ವಿದ್ಯೆ ಕಲ್ತ್ರೆ ಜೀವನ ಚೆನ್ನಾಗತ್ತೆ ಅಂತ ಹೇಳ್ತಾರಪ್ಪ, ನೀವು ಕಲೀರಿ ಅಂತ ನಿಮ್ ತಂದೆ ತಾಯಿ ನಿಮ್ಮೆಲ್ರೂ ಕೂಡ ಸ್ಕೂಲಿಗೆ ಕಳಿಸ್ತಾರೆ, ವಿದ್ಯೆ ಕಲಿಸ್ಕೊಡ್ತಾರೆ. ಶಿಕ್ಷಕರು ಅಷ್ಟೇ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಗಣಿತ, ವಿಜ್ಞಾನ ಪ್ರತಿಯೊಂದನ್ನು ತಿಳಿಸ್ತಾರೆ. ಆಯ್ತು, ಇನ್ನ ನಿಮ್ಮ ಜೀವನ ನೀವು ನೋಡ್ಕೊಡಿ ಅಂತ ಶಿಕ್ಷಕರು ಕೂಡ ಬಿಡ್ತಾರೆ. ಹೇಗೆ ಈ ಮಕ್ಕಳನ್ನ ಶಿಕ್ಷಕರು ತಗೊಂಡೋಗಿ ನದಿಗೆ ಬಿಟ್ರೋ ಹಾಗೆ. ಇನ್ನ ಜೀವನ ಅನ್ನೋ ಈ ಸಾಗರದಲ್ಲಿ ಈಜಾಡಿ ಬದುಕನ್ನ ಚೆನ್ನಾಗಿ ಮಾಡ್ಕೊಳ್ಳುವಂತಹ ಒಂದು ಕಷ್ಟ ಏನಿದೆಯಲ್ಲ, ಅದು ನಿಮ್ಮ ಕೈಲಿ, ಮಕ್ಕಳ ಕೈಲೇ ಇರುತ್ತೆ. ವೇದಿಕೆಯಲ್ಲಿ ಶಿಕ್ಷಕರ ಸಂಘಟನೆ ಪದಾಧಿಕಾರಿಗಳಾದ ಶಿವಪ್ರಕಾಶ್, ಲೋಕೇಶ್, ಮಲ್ಲಿಕಾರ್ಜುನ, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಸದಸ್ಯರು ಹಾಗೂ ಇತರರು ಇದ್ದರು.